ಗ್ಯಾರಂಟಿಗಳಿಂದ ನೋಡಿ, ಈಗ ಇಟ್ ಇಸ್ ವೆರಿ ಕ್ಲಿಯರ್. ನಾವು ಒಂದಲ್ಲ ಎರಡಲ್ಲ 52,000 ಕೋಟಿ ರೂಪಾಯಿಯನ್ನು ನಾವು ಜನರಿಗೆ ಈ ಗ್ಯಾರಂಟಿ ಮುಖಾಂತರ ಕೊಡ್ತಾಯಿದೆ. ಆಮೇಲೆ ಈ ಗ್ಯಾರಂಟಿಗಳು ಕೊಡೋದ್ರಿಂದ ಇವು ರಿಪೋರ್ಟ್ಗಳೇ ಬಂದಿದೆ ಅಲ್ಲ, ಎಷ್ಟು ಜನರಿಗೆ ಒಂದು ಸ್ವಾಭಿಮಾನದ ಬದುಕು ಸಿಗ್ತಾಯಿದೆ ಅಂತ. ನೀವು ರಿಪೋರ್ಟ್ಗಳನ್ನು ಓದಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ರಿಪೋರ್ಟ್ ಇದೆ, ಖಾಸಗಿ ರಿಪೋರ್ಟ್ಗಳಿದೆ, ಇಂಡಿವಿಜುವಲ್ ರಿಪೋರ್ಟ್ಸ್ ಇದೆ. ಎಷ್ಟು ಜನ ಮಹಿಳೆಯರು ಇವಾಗ ಉದ್ಯೋಗಕ್ಕೆ ಬರ್ತಾ ಇದ್ದಾರೆ ವಾಪಸ್ಸು, ಎಷ್ಟು ಜನರಿಗೆ ಪೌಷ್ಟಿಕ ಆಹಾರ ಸಿಗ್ತಾಯಿದೆ ಕುಟುಂಬದಲ್ಲಿ. ಪ್ರತಿ ಕುಟುಂಬಕ್ಕೆ ಇವತ್ತು ಏನಿಲ್ಲ ಅಂದರೂ ಮಿನಿಮಮ್ 6,000 ಉಳಿತಾಯ ಆಗ್ತಾಯಿದೆ ಈ ಗ್ಯಾರಂಟಿಗಳಿಂದ. ಹುಷಾರಿದ್ದರೆ 10,000 15,000 ತನಕ 12,000 ತನಕ ಉಳಿಸ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿ ಹೋಗ್ತಾಯಿದೆ? ಮಕ್ಕಳ ಪೋಷಣೆಗೆ ಹೋಗ್ತಾಯಿದೆ, ಅವ್ರು ಒಂದು ಸ್ವಾಭಿಮಾನದ ಬದುಕಿಗೆ ಹೋಗ್ತಾಯಿದೆ. ಏನು ಈ ಕರೋನಾ ಸಂದರ್ಭದಲ್ಲಿರ್ಬೋದು, ಅವ್ರು ಮಾಡಿದಂಥ ಸಾಲದ EMI ಬಡ್ಡಿ ತೀರಿಸ್ಲಿಕ್ಕೆ ಹೋಗ್ತಾಯಿದೆ. ಮತ್ತು ಈ ಪರಿಷ್ಕರಣೆ ಯಾವುದು ನಕಲಿ BPL ಕಾರ್ಡು ಇಂಥವು ಯಾವುದಾದ್ರೂ ಇದ್ದರೆ ಅದನ್ನು ಪರಿಷ್ಕರಣೆ ಅದು ನಿರಂತರವಾಗಿ ನಡೀತಾ ಇದೆ. ಬಟ್ ನಮ್ಮ ಕಮಿಟ್ಮೆಂಟ್ ಏನು? ಸಮಾಜದ ಕಡೆಯ ಮನುಷ್ಯನ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡೋದು, ಅದು ಗ್ಯಾರಂಟಿ ಮುಖಾಂತರ. ಎಸ್, ಎವ್ರಿಥಿಂಗ್ ಈಸ್ ಬರ್ಡನ್ ಮೇಡಮ್. ಈಗ ನಾವು ಇಂಡಸ್ಟ್ರಿಗಳಿಗೆ ನಾವು ಸಬ್ಸಿಡಿ ಮತ್ತು ಇನ್ಸೆಂಟಿವ್ಸ್ ಕೊಡ್ತೀವಿ, ಅದು ಬರ್ಡನ್ ಅಲ್ವಾ? ಇವತ್ತು ನೀವು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ನಡೆದಿದೆ, ಅವ್ರು ಸುಮ್ಮನೆ ಹಾಗೆ ಬರ್ತಾರೆ. ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಲ್ಲ, ಸಬ್ಸಿಡೀಸ್ ಕೊಟ್ಟಿದ್ದೀವಲ್ಲ. ಇಂಡಸ್ಟ್ರಿಗಳಿಗೆ ನಾವು ಸಬ್ಸಿಡೀಸ್ ಕೊಟ್ಟಾಗ BJP ಅವ್ರು ಸುಮ್ಮನೆ ಇರ್ತಾರೆ? ಬಡವರಿಗೆ ಕೊಟ್ಟರೆ ತೊಂದರೆನಾ? ಹೌದು, ತೊಂದರೆ. ಆರ್ಥಿಕವಾಗಿ ಏನೇ ಇದ್ದರೂ ಕೂಡ ಸಮರ್ಥವಾದಂಥ ಒಂದು ನಾಯಕತ್ವ ಇದೆ ನಮ್ಮಲ್ಲಿ. CM DCM ಅವ್ರದ್ದಿದೆ. ಈಗ ನೀವು ಆಂಧ್ರ ಕಂಪೇರ್ ಮಾಡಿ, 10 ಲಕ್ಷ ಕೋಟಿ ಅವ್ರದ್ದು ರೆವಿನ್ಯೂ ಡಿಫಿಸಿಟ್. ನಮ್ದು ಅಷ್ಟಿದೆಯಾ? BJP ಅವ್ರು ಸುಮ್ಮನೆ ಮಾತಾಡ್ತಾರೆ. ಅವ್ರಿಗೇನಿದೆ? ಮತ್ತು ಲಾಡ್ಲಿ ಬೇನ ಏನು? ಅವರು ಏನು ನಾವು ಏನು ಹೇಳ್ತಾ ಇದ್ವಿ, ಎಷ್ಟೇ ಕಷ್ಟ ಆದ್ರೂ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡುವಂಥ ಜವಾಬ್ದಾರಿ ನಮ್ಮದಿದೆ. ವಿ ಆರ್ ಗೋಯಿಂಗ್ ಟು ಡೂ ಇಟ್. ಆರ್ಥಿಕ ಇಲಾಖೆನೂ ಸಹ ಗ್ಯಾರಂಟಿ ವಿಚಾರದಲ್ಲಿ CM ಅವ್ರಿಗೆ ಯಾರು ಶ್ರೀಮಂತರು ನೋಡಿ, ಆರ್ಥಿಕ ಇಲಾಖೆಯವ್ರ ಜವಾಬ್ದಾರಿ ಏನು? ಬ್ಯಾಲೆನ್ಸ್ ಮಾಡೋದು. ಕರೆಕ್ಟ್. ಅವ್ರು ನಮ್ಗೆ ಹೇಳ್ತಾರೆ, ಇದು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ಬೋದು, ಇದು ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ. ಸರಿ, ಅದು ವಾಟ್ ಎವರ್ ಇಟ್ ಇಸ್. ನಾನು ಹೇಳ್ದಂಗೆ ಅದು ಪರಿಷ್ಕರಣೆ ಅಂತೂ ಕಾಲಕ್ಕೆ ಆಗಲೇಬೇಕಲ್ವಾ? BPL ಕಾರ್ಡ್ದಿರ್ಬೋದು, ಬೇರೆ ಇನ್ನಿತರದ APL ಕಾರ್ಡ್ದಿರ್ಬೋದು, ಅದು ಪರಿಷ್ಕರಣೆ ಆಗ್ತಾ ಇದೆ. ಜೋಡಣೆನೂ ಆಗ್ತಾರೆ, ಕೆಲವು ಜನ ಕೈ ಬಿಟ್ಟು ಹೋಗ್ತಾರೆ. ಅದು ಗೃಹಲಕ್ಷ್ಮಿ ಸತ್ತವರ ಅಕೌಂಟ್ಗೂ ಸಹ ಅಮೌಂಟ್ ಹೋಗಿರುವಂಥದ್ದು ನೋಡಿ, ಅಂಥದ್ದೆಲ್ಲ ಇದ್ದರೆ ಸರಿಪಡಿಸ್ಬೋದು. ಈಗ ವಾಟ್ ಈಸ್ ದ ಈಗ BJP ಅವ್ರು ಹೇಳ್ತಾರಲ್ಲ, ಮನ್ರೇಗಾ ಭ್ರಷ್ಟಾಚಾರದಿಂದ ತುಳುಕ್ತಾ ಇದೆ, ಅದಕ್ಕೆ ನಾವು ಕ್ಯಾನ್ಸಲ್ ಮಾಡ್ತೀವಿ. ಏನೋ ಒಂದೆರಡು ಇನ್ಸ್ಟೆನ್ಸ್ ಆದ ತಕ್ಷಣ ಯೋಜನೆನೇ ನಿಲ್ಲಿಸೋದಾ? ನಾನು ಕೇಳಿದೆ, ನೀವು ಹೇಳ್ದಂಗೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆಗೆ ಯಾವುದೋ ಸೀರಿಯಲ್ ನಂಬರ್ 11111000 ಹೋಗಿದೆ ಅಲ್ಲ, ಅಂದರೆ ಯೋಜನೆ ನಿಲ್ಲಿಸ್ಬಿಡ್ತಾರೆ ಅವರು. ಫಸ್ಟು ಅವರಲ್ಲಿ ಏನೇನಿದೆ ಅದನ್ನು ಸರಿಪಡ್ಸೋಕ್ಕೆ ಹೇಳಿ, ಆಮೇಲೆ ನಮ್ಮ ಹತ್ರ ಬಂದು ಪ್ರವಚನ ಕೊಡೋಕ್ಕೆ ಹೇಳಿ.